ಶುಭೋದಯ. ಚಹಾ, ಟೀ ವಿಶ್ವದ ಅತ್ಯಂತ ಜನಪ್ರಿಯ ಪಾನೀಯಗಳಲ್ಲಿ ಒಂದು. ಇದು ಕೇವಲ ಒಂದು ಪಾನೀಯವಲ್ಲ, ಸಂಸ್ಕೃತಿ, ಆರೋಗ್ಯ ಮತ್ತು ಇತಿಹಾಸದ ಭಾಗವಾಗಿದೆ. ಚಹಾ ಚೀನಾದಲ್ಲಿ ಸುಮಾರು 2700 BC ರಲ್ಲಿ ಕಂಡುಬಂದಿದೆ. ಚೀನಾದ ಚಹಾ ಚಕ್ರವರ್ತಿ ಶೆಂಗ್ ನುಂಗ್ ಅವರ ಕಥೆ ಪ್ರಸಿದ್ಧವಾಗಿದೆ. ಒಂದು ಎಲೆ ಅವರ ರೊಟ್ಟಿಗೆ ಬಿದ್ದು ನೀರಿನಲ್ಲಿ ಬೇಯಿಸಿದಾಗ ಚಹಾ ರೂಪುಗೊಂಡಿತಂತೆ. 1600ರ ದಶಕದಲ್ಲಿ ಬ್ರಿಟನ್ ಮೂಲಕ ಯುರೋಪ್ಗೆ ಬಂದಿತು. ಭಾರತದಲ್ಲಿ ಬ್ರಿಟಿಷರಿಂದ 1830ರಲ್ಲಿ ಅಸ್ಸಾಂನಲ್ಲಿ ನೆಲೆಸಿತು. ನಂತರ ದಕ್ಷಿಣ ಭಾರತಕ್ಕೆ ತಮಿಳುನಾಡು, ಕೇರಳ 1870ರ ದಶಕದಲ್ಲಿ ಬಂದಿತು. ಉದಾಹರಣೆಗೆ ನೀಲಗಿರಿ, ವಯನಾಡ್. 1900ರ ಆರಂಭದಲ್ಲಿ ಕರ್ನಾಟಕ, ಚಿಕ್ಕಮಗಳೂರು, ಹಾಸನ, ಕೊಡಗು ಕಡೆಯಲ್ಲಿ ಸೇರಿಕೊಂಡಿತು. ಇಂದು ಚೀನಾ, ಭಾರತ, ಶ್ರೀಲಂಕಾ, ಕೆನ್ಯಾ ಮುಂತಾದ ದೇಶಗಳು ಮುಖ್ಯ ಉತ್ಪಾದಕರಾಗಿದ್ದಾರೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಚಹಾ ಉತ್ಪಾದಕ. ಡಾರ್ಜಿಲಿಂಗ್, ಅಸ್ಸಾಂ, ನೀಲಗಿರಿ ಚಹಾ ಪ್ರಸಿದ್ಧವಾಗಿದೆ. ಇಂತಹ ಇತಿಹಾಸ ಇರುವ ಚಹಾವನ್ನು ಕೆಲವರು ಮಾತು ಎತ್ತಿದರೆ ಸಾಕು, ಆರೋಗ್ಯ ಟಿಪ್ಸ್ ಕೊಡುವ ಹೆಸರಿನಲ್ಲಿ ಚಹಾ ಕುಡಿಬೇಡಿ, ಕಾಫಿ ಟೀ ಮೊದಲು ಬಿಡಿ ಎಂದು ಹಿಂದು ಮುಂದು ನೋಡದೆ ಬಿಟ್ಟಿ ಸಲಹೆ ಕೊಡುತ್ತಾರೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ, ಚಹಾ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಕ್ಯಾಟಿಕಿನ್ಸ್, ಪಾಲಿಫೆನಾಲ್ಸ್ ಅನ್ನು ಹೊಂದಿದೆ. ಹೃದಯ ಆರೋಗ್ಯ, ಕೊಬ್ಬು ಜಮಾವಣೆಯನ್ನು ಕಡಿಮೆ ಮಾಡುತ್ತದೆ. ಕ್ಯಾನ್ಸರ್ ನಿವಾರಣೆ, ಮುಕ್ತ ಫ್ರೀ ರಾಡಿಕಲ್ಸ್ಗಳನ್ನು ನಾಶಪಡಿಸುತ್ತದೆ. ಗ್ರೀನ್ ಟೀ ಮೆಟಬಾಲಿಸಮ್ ಹೆಚ್ಚಿಸುತ್ತದೆ. ಕೆಫೆನ್ ಪ್ಲಸ್ L-ಲ್ಯಾಥನಿನ್ ಇರೋದ್ರಿಂದ ಮೆದುಳು ಆರೋಗ್ಯಕ್ಕೆ ಉತ್ತಮ. ಆಯಾಸ ಕಡಿಮೆ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿ, ವೈಟಮಿನ್ ಸಿ ಮತ್ತು ಇ ಇದೆ. ಆದರೆ ದೈನಂದಿನ ಸೇವನೆ ದಿನಕ್ಕೆ 2 ಕಪ್ಪುಗಳು ಸುರಕ್ಷಿತ. ಅತಿಯಾದ ಕೆಫೆನ್ 40ರಿಂದ 70 ಮಿಲಿಗ್ರಾಂ ಪರ್ ಕಪ್ ತಲೆನೋವು ಮಾಡಬಹುದು. ಸೊ ಯಾವುದೇ ಆಹಾರ ಅತಿಯಾದರೆ ಒಳ್ಳೆಯದಲ್ಲ, ಮಿತವಾಗಿ ಬಳಸಿ ಅಷ್ಟೇ. ಉದಾಹರಣೆಗೆ, ನಾನು ತಯಾರಿಸಿ ಕುಡಿಯುವ ಚಹಾ ವಿಧಾನ ನೋಡಿ. 1/4 ಲೀಟರ್ ಹಾಲಿಗೆ ಸ್ವಲ್ಪ ನೀರು ಬೆರೆಸಿ ಚಹಾ ಎಲೆಗಳನ್ನು ಅರ್ಧ ಚಮಚದಷ್ಟು ಹಾಕಿ ಕುದಿಸುತ್ತೇನೆ. ನಂತರ ಸಕ್ಕರೆ ಮಾತ್ರ ಮಿತವಾಗಿ ಬಳಸಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕುಡಿಯುತ್ತೇನೆ. ಹಾಲು ಇಲ್ಲವಾದರೆ ಕೇವಲ ನೀರಿನಲ್ಲಿ ಚಹಾ ಕುದಿಸಿ ಕುಡಿಯಬಹುದು.